ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಎಗ್ ಪೆಪ್ಪರ್ ತವಾ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರುವ ಸಾಮಾನುಗಳು: ಬಾಯಿಲ್ಡ್ ಎಗ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರು. ಇದಿಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ರುಚಿಯಾಗಿ ಮಾಡ್ಬೋದು ಅಂತ ನೋಡೋಣ. ಇವಾಗ ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಬಾಯ್ಲ್ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಎಗ್ ಒಡೆಯಲ್ಲ, ನೀಟಾಗಿರುತ್ತೆ. ಈಗ ಮುಚ್ಚಿ ಬೇಯಿಸೋಣ. ಈಗ ನೋಡಿ ಬೆಂದಿದೆ. ಇದನ್ನು ತೆಗೆದು ನಾವು ತಣ್ಣೀರಲ್ಲಿ ಹಾಕಿಡೋಣ, ಆವಾಗ ಸಿಪ್ಪೆ ಸುಳಿಯೋದಕ್ಕೆ ಚೆನ್ನಾಗಿ ಬರುತ್ತೆ. ಈಗ ತವಾ ಇಟ್ಕೊಂಡಿದ್ದೀನಿ. ತವಾ ಮೇಲೆ ನಾವು ಆಯಿಲನ್ನು ಹಾಕ್ಕೋಬೇಕು. ತುಂಬ ಈಸಿ ಇದೆ ಇದು ಮಾಡೋದು. ಎಗ್ ಬಾಯ್ಲ್ ಮಾಡಿಟ್ಕೊಂಡ್ರೆ ವಿತಿನ್ 2-3 ಮಿನಿಟ್ಸಲ್ಲಿ ಇದು ಆಗೋಗುತ್ತೆ. ಈಗ ಎಣ್ಣೆ ಹಾಕಿ ಅದ್ರ ಮೇಲೆ ಸಾಲ್ಟನ್ನು ಉದುರಿಸ್ಬೇಕು, ಪೆಪ್ಪರ್ ಕೂಡ ಉದುರಿಸ್ಬೇಕು. ಆ್ಯಕ್ಚುಲಿ ಇದು ಶೇರ್ವಾ ಜೊತೆಗೆ, ಅನ್ನ ರಸಮ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಪೆಪ್ಪರ್ ಹಾಕ್ತಾಯಿದ್ದೀನಿ. ಯಾವಾಗಲೂ ಚಿಲ್ಲಿ ಪೌಡ್ರು ಮಸಾಲೆ ಎಲ್ಲ ಹಾಕಿ ತಿಂದಾಗ ತುಂಬ ಸ್ಪೈಸಿ ಅನಿಸುತ್ತೆ. ಈ ಥರ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಪೆಪ್ಪರ್ ಹಾಕಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಎಗ್ ಪೀಸಸ್ನ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದ ಮೇಲೆ ನಾವೊಂದು 5 ಮಿನಿಟ್ಸ್ ಸಾಕಾಗುತ್ತೆ. ಹಾಕಿ ಫ್ಲೇಮಲ್ಲಿ ಹಂಗೆ ಬಿಟ್ಟರೆ ಸಾಕು, ಅದಾಗದೇ ರೋಸ್ಟ್ ಆಗುತ್ತೆ. ಒಂದೇ ಒಂದು ಸಾರಿ ಸುಮ್ಮನೆ ಆ ಕಡೆ ಈ ಕಡೆ ತಿರುಗಿಸಿದ್ರೆ ಸಾಕು. ನಿಮಗೆ ರೋಸ್ಟ್ ನೋಡಿ ಎಷ್ಟಾಗಿದೆ ಅಂತ ನೋಡಿ ನೀವು ಆಫ್ ಮಾಡಿ. ಯಾಕೆಂದರೆ ಒಂದು ಮೀಡಿಯಮಲ್ಲಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಇಲ್ಲ ತುಂಬ ರೋಸ್ಟ್ ಆದರೆ ಸ್ವಲ್ಪ ರಬ್ಬರ್ ಥರ ಆಗುತ್ತೆ. ಅದಕ್ಕೆ ಅಷ್ಟೊಂದು ರೋಸ್ಟ್ ಮಾಡಬೇಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವಷ್ಟು ಇದ್ದರೆ ಸಾಕು. ಈಗ ಆಲ್ಮೋಸ್ಟ್ ಆಗಿದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಅನ್ನ ರಸಮ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.